ಇಂದಿರಾ ಗಾಂಧಿ ಕಟ್ಟಿದ ಕಾಂಗ್ರೆಸ್ಗೆ ಎಂಥವರು ಬೇಕಾ? ಇಡೀ ಸ್ತ್ರೀ ಕುಲಕ್ಕೆ ಅಪಮಾನ ಮಾಡಿರೋ ದೇಶಪಾಂಡೆ. ಕನ್ನಡ ಮಾಧ್ಯಮದ ಮೊದಲ ಮಹಿಳಾ ಪ್ರಧಾನ ಸಂಪಾದಕಿಗೆ ಅವಮಾನವನ್ನ ಮಾಡಲಾಗಿದೆ. ಗ್ಯಾರಂಟಿ ನ್ಯೂಸ್ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತುಗಳನ್ನಾಡಿದ್ದಾರೆ. ಹೆಣ್ಣಿನ ಬಗ್ಗೆ ನಾಲಿಗೆ ಹರಿಬಿಟ್ಟಂತಹ ಆರ್.ವಿ. ದೇಶಪಾಂಡೆ ಮೇಲೆ ಕ್ರಮ ಇಲ್ವಾ? ಇಂದಿರಾ ಗಾಂಧಿ ಕಟ್ಟಿದ ಕಾಂಗ್ರೆಸ್ಗೆ ಎಂಥವರು ಬೇಕಾ? ಇಡೀ ಸ್ತ್ರೀ ಕುಲಕ್ಕೆ ಅಪಮಾನ ಮಾಡಿರೋ ದೇಶಪಾಂಡೆ. ಕನ್ನಡ ಮಾಧ್ಯಮದ ಮೊದಲ ಮಹಿಳಾ ಪ್ರಧಾನ ಸಂಪಾದಕಿಗೆ ಅವಮಾನ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರ ಬಗ್ಗೆ ಕೀಳು ಮಾತು. ಹೆಣ್ಣಿನ ಬಗ್ಗೆ ನಾಲಿಗೆ ಹರಿಬಿಟ್ಟ ಆರ್.ವಿ. ದೇಶಪಾಂಡೆ ಮೇಲೆ ಕ್ರಮ ಇಲ್ವಾ? ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಏನ್ ಮಾಡ್ತಾ ಇದ್ದೀರಾ? ದೇಶಪಾಂಡೆಯ ದುರಹಂಕಾರಕ್ಕೆ ಉಗಿತಿವೆ ನ್ಯಾಷನಲ್ ನ್ಯೂಸ್ ಚಾನೆಲ್ಸ್ಗಳು. ಟೈಮ್ಸ್ ನೌ, NDTVಯಲ್ಲಿ ಉಗಿದ್ರು ತುಟಿ ಬಿಚ್ಚದ ನಾಯಕರು. ಈವರೆಗೂ ಕಾಂಗ್ರೆಸ್ನ ಒಬ್ಬನು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದ್ರೆ ಹೇಗೆ ಆಶ್ಚರ್ಯ ಆಗ್ತಾ ಇದೆ ನಿಜಕ್ಕೂ. ದೇಶಪಾಂಡೆಯ ದುರಹಂಕಾರಕ್ಕೆ ಬಿಜೆಪಿ ಜೆಡಿಎಸ್ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈವರೆಗೆ ರಿಯಾಕ್ಟ್ ಮಾಡೇ ಇಲ್ಲ ಕಾಂಗ್ರೆಸ್ನ ಲೀಡರ್ಸ್. ಒಬ್ಬೇ ಒಬ್ಬ ಕಾಂಗ್ರೆಸ್ ಶಾಸಕ, ಸಚಿವರಾದ್ರೂ ಆಗ್ಲಿ ಯಾರು ಕೂಡ ತುಟಿ ಬಿಚ್ಚಿಲ್ಲ. ಎಲ್ಲರೂ ಕೂಡ ಬಾಯಿಗೆ ಒಲಗೆ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ಹಿರಿಯ ಶಾಸಕ ದೇಶಪಾಂಡೆ ಹೇಳಿದ್ದನ್ನ ಕೇಳಿಯೂ ಕೂಡ ಬಾಯಿ ಮುಚ್ಕೊಂಡಿದ್ದೀರಾ ಕಾಂಗ್ರೆಸ್ ನಾಯಕರೇ? ಇದೇನಾ ಮಹಿಳೆಯರಿಗೆ ಕೊಡುವಂತಹ ಗೌರವ? ಒಬ್ಬ ಹಿರಿಯ ಸಂಪಾದಕಿಗೆ ನೀವು ಯಾವ ರೀತಿಯಾಗಿ ಅಗೌರವವನ್ನ ಕೊಟ್ಟಿದ್ದೀರಿ? ಸಾಮಾನ್ಯ ಜನರ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೀವು ಕೀಳು ಮಟ್ಟದಲ್ಲಿ ಮಾತನಾಡಿದ್ದೀರಿ. ಒಬ್ರು ಪತ್ರಕರ್ತರು ಅನ್ನುವಂತಹ ಸೌಜನ್ಯವೂ ಇಲ್ವಾ ನಿಮ್ಮಲ್ಲಿ ಅಂತ ಹೇಳಿ ಯಾವೊಬ್ಬ ಕಾಂಗ್ರೆಸ್ ನಾಯಕನೂ ಕೂಡ ಇಲ್ಲಿಯವರೆಗೂ ಕೂಡ ಮಾತನಾಡಿಲ್ಲ. ಎಲ್ಲರೂ ಕೂಡ ಬಾಯಿಗೆ ಗಮ್ ಹಾಕೊಂಡು ಕೂತಂತೆ ಕಾಣಿಸ್ತಾ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಮಾತು ಕೂಡ ಆಡಿಲ್ಲ. ಅದೇ ಅವ್ರ ಬಗ್ಗೆ ಯಾರಾದ್ರೂ ಈ ರೀತಿಯಾಗಿ ಪ್ರಶ್ನೆ ಮಾಡಿದಿದ್ರೆ ಸುಮ್ಮನೆ ಇರ್ತಾ ಇದ್ರಾ?